ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಗುಡ್ ಮಾರ್ನಿಂಗ್. ಪೂಜೆ ಆಯಿತು. ಇವಾಗ ತಿಂಡಿ ಮಾಡಬೇಕು. ತಿಂಡಿಗೆ ನಾನು ಪಡ್ಡು ಮಾಡ್ತಾ ಇದ್ದೀನಿ ಇವಾಗ. ಸೊ ತಿಂಡಿ ತಿಂದ ಆದಮೇಲೆ ಇವತ್ತು ಸ್ವಲ್ಪ ಸಂಡಿಗೆ ಮಾಡಬೇಕು ಅಂತ ಅನ್ಕೊಂಡೀನಿ. ಸೊ ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತ್ಕೊಂಡಿದ್ದು. ಅಂದರೆ ಸುಮಾರು ಥರ ಸಂಡಿಗೆ ಮಾಡೋಕ್ಕೆ ಬರುತ್ತೆ. ಈ ಥರ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಈ ಥರ ಇಷ್ಟ, ವೆರೈಟಿಯಾಗಿ ಹಪ್ಪಳ ಸಂಡಿಗೆ ಆಮೇಲೆ ಅಡುಗೆಗಳು ಟ್ರೈ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇವಾಗ ತಿಂಡಿ ಮಾಡ್ಕೊಂಡು ಬಿಡ್ತೀನಿ. ಸೊ ನಾನು ಇವತ್ತು ತಿಂಡಿಗೆ ಪಡ್ಡು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಪಡ್ಡು ಮಾಡಿ. ಸೊ ನಾನು ಯಾವಾಗಲೂ ಸ್ವಲ್ಪ ಆಯಿಲು ಜಾಸ್ತಿನೇ ಹಾಕ್ತೀನಿ. ಅದು ಕಡಿಮೆ ಆಯಿಲ್ ಹಾಕಿದರೆ ಟೇಸ್ಟ್ ಆಗೋದೇ ಇಲ್ಲ. ಹಾಗಾಗಿ ನಾನು ಹಿಟ್ಟಿಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ನಾನು ಹಿಟ್ಟಿಗೆ ಯಾವ ಥರ ಒಗ್ಗರಣೆ ಏನು ಹಾಕಿರಲ್ಲ, ಹಾಗಾಗಿ ಪಡ್ಡಿಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ತೀನಿ. ಸೊ ಒಂದು ಕಡೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಕೂಡ ಸ್ವಲ್ಪ ಆಯಿಲ್ ಹಾಕ್ತೀನಿ. ಕಡಿಮೆ ಆಯಿಲ್ ಹಾಕಿದರೆ ಪರ್ಸ್ನಲಿ ನನಗೆ ಟೇಸ್ಟ್ ಅನಿಸಲ್ಲ. ಸೊ ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ. ನಾನ್ ಸ್ಟಿಕ್ ತವ ಮತ್ತು ನಾನು ಸ್ವಲ್ಪ ಹಿಟ್ಟಿಗೆ ಮಂಡಕ್ಕಿ ಕೂಡ ಹಾಕಿರ್ತೀನಿ. ತುಂಬ ಸ್ಮೂತಾಗಿ ಬರ್ತವೆ ಮಂಡಕ್ಕಿ ಹಾಕೋದ್ರಿಂದ. ಇವಾಗ ಎರಡು ಕಡೆ ಚೆನ್ನಾಗಿ ಬೆಂದವು. ಇವಾಗ ತೆಗಿತೀನಿ. ಇವತ್ತು ನಾನು ಚಟ್ನಿ ಅಷ್ಟೇ ಮಾಡಿದ್ದೆ, ಟೈಮ್ ಇರಲಿಲ್ಲ ಅಂಥೇಳಿ. ಕೆಲವೊಂದು ಸರಿ ನಾನು ಪಲ್ಯ ಕೂಡ ಮಾಡ್ತೀನಿ ಪಡ್ಡಿಗೆ ಕೂಡ. ಸೊ ಫ್ರೆಂಡ್ಸ್, ನಾನು ಇವಾಗ ಸಂಡಿಗೆನ ಒಣ ಹಾಕೋಕ್ಕೆ ಇದನ್ನು ಬಳಸ್ತಾ ಇದ್ದೀನಿ. ಇದೇನು ಗೊತ್ತಾ ನೋಡಿ, ಇವಾಗ ನೀವು ಆಯಿಲ್ ಪ್ಯಾಕೆಟ್ ತರ್ತಿರಲ್ಲ, ಅದು ಯೂಸ್ ಮಾಡ್ಕೊಂಡ್ಮೇಲೆ ಎಲ್ಲ ಬಿಸಾಕ್ತಿರಲ್ಲ. ಸೊ ಇದನ್ನು ನನಗೆ ನಮ್ಮ ಮಮ್ಮಿ ಮಾಡಿಕೊಟ್ಟೈತಿ. ಏನು ಗೊತ್ತಾ, ಇದು ಬಾಳಿಕೆ ಬರುತ್ತೆ. ರೆಡಿಮೇಡ್ ಶೀಟ್ಸ್ ಅಂದರೆ ಏನಾಗುತ್ತೆ, ಅದು ಒಂದು 4-5 ಸಾರಿ ಬಿಸಿಲಿಗೆ ಸಂಡಿಗೆ ಮಾಡಿದ ತಕ್ಷಣ ನೆಕ್ಸ್ಟ್ ಅದು ಎಲ್ಲ ಹರಿದೋಗುತ್ತೆ, ಅದರ ವ್ಯಾಲ್ಯೂ ಕಡಿಮೆ ಆಕತಿ. ಸೊ ಬಟ್ ಇದೇನು ಗೊತ್ತಾ, ನೀವು ಎಷ್ಟು ಸಾರಿ ಬಿಸಿಲಿಗೆ ಹಾಕಿದ್ರೂ ಹಾಳಾಗಲ್ಲ ಬೇಗ, ಅದು ಬಾಳಿಕೆ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಈ ಥರ ಆಯಿಲ್ ಪ್ಯಾಕೆಟ್ ನೀಟಾಗಿ ಕಟ್ ಮಾಡಿರ್ತೀವಲ್ಲ, ಅದನ್ನು ರಾಟಿ ಮಷಿನಲ್ಲಿ ಹೊಲಿಯೋದು. ಈ ಥರ ನೋಡ್ರಿ, ನಾನು ತೋರಿಸ್ತೀನಿ. ಈ ಥರ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊತ ಸ್ಟಿಚ್ ಮಾಡ್ತಾ ಹೋಗೋದು. ಎಣ್ಣೆನೆಲ್ಲ ಯೂಸ್ ಮಾಡಿದ ಮೇಲೆ ಸೊ ಅದನ್ನು ನೀಟಾಗಿ ಕಟ್ ಮಾಡಿ ಸ್ಕ್ವೇರಾಗಿ. ಸೊ ಆಮೇಲೆ ಅದನ್ನು ತೊಳಿಬೇಕು. ನೀಟಾಗಿ ಸೋಪ್ ಹಾಕಿ ತೊಳೆದು ವೈಟ್ ಕಲರ್ ಎಲ್ಲ ಒಂದು ಕಡೆ ಬರೋ ಥರ, ಯೆಲ್ಲೋ ಕಲರ್ ಮೇಲ್ಗಡೆ ಬರೋ ಥರ ಒಂದೇ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ನಾವು ಕೂಡ ಫಸ್ಟ್ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ವಿ. ಇದರಲ್ಲಿ ಸಂಡಿಗೆ ಕೂಡ ನಾನು ಆಲ್ರೆಡಿ 2 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಸೊ ಬಿಡಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ಎಷ್ಟು ಚೆನ್ನಾಗಿದೆ ನೋಡ್ರಿ, ಸ್ವಲ್ಪನೂ ಹಾಳಾಗಿಲ್ಲ. ತೊಳೆಯೋದು ಕೂಡ ಅಷ್ಟೇ ಈಸಿ. ಇವಾಗ ನಾನಿಲ್ಲಿ ಸ್ವಲ್ಪನೇ ಅವಲಕ್ಕಿನ ತೊಗೊಂಡು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಏನಾದರೂ ಕಸ ಕಡ್ಡಿ ಆ ಥರದ್ದಿದ್ರೆ ಕ್ಲೀನ್ ಮಾಡ್ಕೊಂಡು ಸ್ವಲ್ಪನೇ ಹಾಕಿ ನಾನು ಮಿಕ್ಸಿ ಜಾರ್ಗೆ ನೈಸಾಗಿ ಮೊದಲಿಗೆ ಪೌಡ್ರ್ ಮಾಡ್ಕೊತೀನಿ. ಇದು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ತೊಳೆಯೋ ಅವಶ್ಯಕತೆ ಏನಿರಲ್ಲ. ಸೊ ಫಸ್ಟ್ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ಸೊ ಇವಾಗ ನೈಸಾಗಿ ನಾನು ಪುಡಿ ಮಾಡ್ಕೊಂಡನಿ. ಇದೇ ಥರ ಎಲ್ಲ ಅವಲಕ್ಕಿನೂ ಪುಡಿ ಮಾಡ್ಕೊತೀನಿ ಫಸ್ಟು. ನಾನಿಲ್ಲಿ ಒಂದು ಅರ್ಧ kg ಅವಲಕ್ಕಿ ತೊಗೊಂಡಿದ್ದೀನಿ. ಯಾವಾಗಲೂ ನಾವು ಹೊಸದಾಗಿ ಏನಾದರೂ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ಕಡಿಮೆ ಕ್ವಾಂಟಿಟಿನಲ್ಲೇ ಫಸ್ಟ್ ಮಾಡಬೇಕು. ಜಾಸ್ತಿ ಮಾಡಿ ಅದು ಹಾಳಾದರೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ನಾನು ಇವಾಗ ಇಷ್ಟರಲ್ಲೇ ಮಾಡಿ ನೋಡ್ತೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪನ್ನೇ ಬಳಸ್ತಾ ಇದ್ದೀನಿ. ಸೊ ಡ್ರೈ ಇರೋವಾಗಲೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಜಾಸ್ತಿ ಹಿಡಿಯಲ್ಲ ಸಂಡಿಗೆ ಯಾವಾಗಲೂ, ಸೊ ನೋಡಿನೇ ಹಾಕ್ಕೋಬೇಕು. ಉಪ್ಪು ಹಾಕಿದ ಮೇಲೆ 1-2 ಟೀ ಸ್ಪೂನಷ್ಟು ನಾನು ಅಜ್ವಾನ್ ಕಾಳು, ಓಮ್ ಕಾಳು ಹಾಕ್ತಾಯಿದ್ದೀನಿ. ಹಾಗೆ 1-2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇಷ್ಟೇ, ಮತ್ತೇನು ಹಾಕೋಂಗಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದು ಎಷ್ಟು ನೀರು ತಗೊಳುತ್ತೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಲಸೋದಷ್ಟೇ. ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ವಲ್ಪ ಸ್ಮೂತಾಗಿ ಕಲಿಸ್ಬೇಕು. ಯಾಕೆಂತ ಹೇಳಿದ್ರೆ ನಾನು ಇವಾಗ ಚಕ್ಲಿ ಸಂಡಿಗೆ ಥರ ಮಾಡ್ತಾಯಿದ್ದೀನಿ. ಅಲ್ಲಿ ಯಾವಾಗ ನಾವು ಪ್ರೆಸ್ ಮಾಡೋವಾಗ ಅದು ತುಂಬ ಗಟ್ಟಿ ಆದರೆ ಶೇಪ್ ಬರಲ್ಲ, ಮತ್ತು ಪ್ರೆಸ್ ಮಾಡೋದು ಕೂಡ ತುಂಬ ಕೈಯೆಲ್ಲ ಪೇನ್ ಬಂದುಬಿಡುತ್ತೆ. ಸ್ಮೂತ್ ಇದ್ದರೆ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ, ಮತ್ತು ಪ್ರೆಸ್ ಮಾಡೋದು ಕೂಡ ತುಂಬಾ ಈಸಿ ಆಕತಿ. ಇವಾಗ ನಾನು ಇಷ್ಟು ಸ್ಮೂತಾಗಿ ಕಲಿಸ್ಕೊಂಡಿದ್ದೀನಿ. ಒಂದು ಗಂಟಿಲ್ದಲೇ ಚೆನ್ನಾಗಿ ನಾದಬೇಕು. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ. ಇವಾಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಾನು ಈ ಥರ 1 ಸ್ಟಾರ್ ಇರೋದು ಪ್ಲೇಟ್ ತಗೊಂಡೀನಿ. ಸೊ ನೀವು ಯಾವ ಥರ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಈ ಥರ ಚಕ್ಲಿ ಥರ ಮಾಡೋಣ ಚೆನ್ನಾಗಿರ್ತೈತಿ ಅಂಥೇಳಿ ಸೊ ಇದನ್ನು ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಈ ಚಕ್ಲಿ ಒರಳಿಗೆ ಎಲ್ಲರೂ ಎಣ್ಣೆ ಹಚ್ತಾರೆ. ಸೊ ಅದು ಬೇಗ ಚೆನ್ನಾಗಿ ಪ್ರೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಆ ಥರ ಮಾತ್ರ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಸಂಡಿಗೆ ನೀವು ತಡಿಯಲ್ಲ, ಹಾಳಾಗ್ಬಿಡುತ್ತೆ, 1 ವರ್ಷ ಇಡೋಕ್ಕಾಗಲ್ಲ. ನಾವು ನೀರು ಹಾಕಿ ತೊಳೆದಿರ್ತೀವಲ್ಲ ಅಷ್ಟೇ ಸಾಕು, ಎಣ್ಣೆ ಹಾಕಬಾರ್ದು. ಹಾಗೆ ಡೈರೆಕ್ಟಾಗಿ ಮಾಡಬೇಕು.
ಸೊ ಇವಾಗ ಹಿಟ್ಟೆಲ್ಲ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನಾನು ಹಿತ್ತಲಲ್ಲಿ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಸೊ ಇವಾಗ ಚಕ್ಕಲಿ ಮಾಡೋಣ. ಇಲ್ಲಿ ನಾನು ಹಿತ್ತಲಲ್ಲಿ ನೆಲನ ಒರೆಸಿ ಇದನ್ನು ಹಾಸಿ ಎಲ್ಲ ರೆಡಿ ಮಾಡಿನೇ ಹೋಗಿದ್ದೆ. ನೀವು ನೋಡ್ಬೋದು ಇನ್ನೂ ಬಿಸಿಲು ಬಂದಿಲ್ಲ. ಸೊ ಇನ್ನೊಂದು ಗಂಟೆನಲ್ಲಿ ಫುಲ್ ಇಲ್ಲಿವರೆಗೂ ಬಿಸಿಲು ಬರುತ್ತೆ. ಇವಾಗ ಆರಾಮಾಗಿ ನಾವು ನೆರಳಲ್ಲಿ ಕೂತ್ಕೊಂಡು ಮಾಡ್ಬೋದು. ಈ ಥರ ನೆರಳಿದ್ರೆ ಸೊ ಆಯಾಸನೂ ಆಗಲ್ಲ, ಬೇಜಾರಾಗಲ್ಲ, ಸುಸ್ತು ಆಗಲ್ಲ. ಸೊ ಬೇಗ ಬೇಗ ಕೆಲಸನೂ ಮುಗಿಯುತ್ತೆ. ಹಾಗಾಗಿ ಈ ಥರ ಸಂಡಿಗೆ ಮಾಡೋವಾಗಲೆಲ್ಲ ಬೆಳಗ್ಗೆ ಬೇಗನೆ ಮಾಡ್ಕೊಂಡು ಮಾಡಿಬಿಡ್ಬೇಕು ಬಿಸಿಲು ಬರೋ ಅಷ್ಟರಲ್ಲಿ. ಹಾಗೆ ನಾನು ಟೆರೆಸ್ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ತುಂಬ ಗಾಳಿ ಇದೆ. ಸೊ ಗಾಳಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಟೆರೆಸ್ ಮೇಲಿರೋ ಮಣ್ಣೆಲ್ಲ ಸಂಡಿಗೆ ಮೇಲೆ ಬಂದುಬಿಡುತ್ತೆ. ಇದು ಹಸಿ ಇರುತ್ತಲ್ಲ, ಸೊ ಅದು ಮಣ್ಣು ಹಾಗೆ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಇಲ್ಲೇ ಇವತ್ತು ಹಿತ್ತಲಲ್ಲಿ ಒಣ ಹಾಕ್ತೀನಿ. ಒನ್ ಡೇ ಫುಲ್ ಒಣಗಿದ ಮೇಲೆ ನಾಳೆ ತಗೊಂಡೋಗಿ ಮೇಲೆ ಟೆರೆಸ್ ಮೇಲೆ ಒಣಗಿಸ್ಕೊತೀನಿ. ಸೊ ಇವಾಗ ನೋಡಿರಿ ಚಕ್ಲಿ ಒಂದೊಂದು ರೌಂಡ್ ಅಷ್ಟೇ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಕರಿಯೋದು ಕೂಡ. ನೋಡಿ ನಾವು ತುಂಬ ಗಟ್ಟಿ ಮಾಡ್ಕೊಂಡ್ರೆ ಈ ಥರ ಶೇಪ್ ಬರಲ್ಲ, ಮತ್ತು ಕಟ್ ಆಗಿಬಿಡುತ್ತೆ ಮಾಡೋವಾಗ. ಸೊ ನೋಡಿ ಸ್ಮೂತಾಗಿರೋದ್ರಿಂದ ಎಷ್ಟು ಸ್ಮೂತಾಗಿ ಬರುತ್ತೆ ಹಿಟ್ಟು. ಆಮೇಲೆ ತುಂಬ ತೆಳ್ಳಗೂ ಮಾಡಬಾರ್ದು. ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬರ್ತವೆ. ನೆರಳು ಇರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಮಾಡಿದೆ. ಬಿಸಿಲಿದ್ರೆ ಇಷ್ಟು ಆರಾಮಾಗಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಮಾಡೋದೆಲ್ಲ ಆಯಿತು. ಇವಾಗ ನೋಡಿ ಯಾವ ಥರ ಕಾಣಿಸುತ್ತೆ ಅಂಥೇಳಿ. ನಾನು ಮಾಡ್ಕೊಂಡಿರೋ ಹಿಟ್ಟಿಗೂ ಈ ಶೀಟಿಗೂ ಕರೆಕ್ಟಾಗಿ ಎಲ್ಲ ಸರಿ ಆಯಿತು. ಫೈನಲಿ ಫ್ರೆಂಡ್ಸ್, ಇವಾಗ ಈವ್ನಿಂಗು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ಈ ಶೀಟಲ್ಲಿ ಹಾಕಿರೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ನಾವು ಬಿಡಿಸೋದೇ ಬೇಡ, ಅಷ್ಟು ಚೆನ್ನಾಗಿ ಬಿಟ್ಕೊಂಡಿತ್ತಲ್ಲ ನೋಡ್ರಿ ಯಾವ ಥರ ಬಿಟ್ಕೊಂಡಿದೆ ತನಗೆ ತಾನೇ ಅಂಥೇಳಿ. ಸೊ ಚೆನ್ನಾಗಿ ಒಣಗಿದೆ. ಆದರೂ ಕೂಡ ಇನ್ನೂ 2 ದಿನ ಒಣಗಬೇಕು ಸಂಡಿಗೆ. ಯಾವಾಗಲೂ ಒಂದು ದಿನಕ್ಕೆ ಒಳಗಡೆ ಇನ್ನೂ ಸ್ವಲ್ಪ ಹಸಿ ಇರುತ್ತೆ. ಇವಾಗ 70% ಒಣಗಿದೆ. ಇನ್ನೆರಡು ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ರೆ 1 ವರ್ಷ ನೀವು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರು ಹುಳ ಆಗಲ್ಲ, ಕೆಡಲ್ಲ. ಹಾಗಾಗಿ ಚೆನ್ನಾಗಿ ಒಣಗಿಸ್ಬೇಕು. ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡ್ರಿ. ಬಟ್ಟೆನಲ್ಲಿ ಹಾಕಿದರೆ ಕಚ್ಕೊಂಡ್ಬಿಡ್ತವೆ, ಇಷ್ಟು ನೀಟಾಗಿ ಬಿಡೋದೇ ಇಲ್ಲ. ಮತ್ತು ತಳ್ಳಗಿರುತ್ತಲ್ಲ ಆ ಶೀಟಲ್ಲಿ ಮಾಡಿದ್ರೆ ಪೇಪರ್ ಕೂಡ ಸಂಡಿಗೆ ಸಮೇತನೇ ಕಿತ್ಕೊಂಡು ಬರುತ್ತೆ, ಆ ಥರ ಆಗುತ್ತೆ. ಸೊ ಇದರಲ್ಲಿ ತುಂಬಾ ಬೆನಿಫಿಟ್ ಆಯಿತು ಇದರಲ್ಲಿ ಹಾಕಿದ್ದು, ಇದರಲ್ಲಿ ಮಾಡಿದ್ದು. ಸೊ ಇವಾಗ ಈ ಥರ ರೆಡಿ ಆಗಿದೆ. ಸೊ ನೋಡೋಣ, 70% ಒಣಗಿದೆ. ಆದರೆ ಇವತ್ತು ನೋಡೋಣ, ಕರೆದು ನೋಡೋಣ ಯಾವ ಥರ ಇದೆ ಅಂಥೇಳಿ. ಇವಾಗ ನಾನಿಲ್ಲಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸಂಡಿಗೆಗೆ ಯಾವಾಗಲೂ ಫುಲ್ಲು ಚೆನ್ನಾಗಿ ಕಾಯ್ಬೇಕು. ಎಣ್ಣೆ ಹಾಕಿದ ತಕ್ಷಣ ಮೇಲೆ ಬಂದುಬಿಡ್ತಾವೆ. ಸುಮ್ಮನೆ ಹೇಗಾಗಿದೆ ಅಂತ ಟೇಸ್ಟ್ ನೋಡೋದಕ್ಕೆ ನಾನು ಇಲ್ಲಿ ಸ್ವಲ್ಪನೇ ಕರಿತಿರೋದು. ಯಾಕೆಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಒಣಗಬೇಕದು. ಸೊ ಫ್ರೆಂಡ್ಸ್, ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತಾ? ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟ್ ಕೂಡ ಆಗಿದ್ವು. ಸೊ ಇನ್ನೆರಡು ದಿನ ಚೆನ್ನಾಗಿ ಒಣಗಿದ ಮೇಲೆ ಮತ್ತೆ ನಿಮಗೆ ಕರೆದು ತೋರಿಸ್ತೀನಿ. ತುಂಬ ಹಗುರಾಗಿದ್ವು, ಬಾಯಲ್ಲಿ ಕರಗೋ ಥರ ಆಗಿದ್ವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.